ಸುಪ್ರಭಾತಂ. ಸುಭಾಷಿತ. ಅದ್ಭಿರ್ಗಾತ್ರಾಣಿ ಶುದ್ಧ್ಯಂತೆ ಮನಸ್ಸತ್ಯೇನ ಶುದ್ಧ್ಯತೆ, ವಿದ್ಯಾ ತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತೆ. ಅರ್ಥ, ಅದ್ಭಿಹಿ ನೀರಿನಿಂದ ನಮ್ಮ ದೇಹ ಎನ್ನುವಂಥದ್ದನ್ನು ನಾವು ಶುದ್ಧ ಮಾಡ್ಕೊಳ್ಬೋದು, ಅದು ಶುದ್ಧವಾಗುತ್ತದೆ. ಅದ್ಭಿಹಿ ಗಾತ್ರಾಣಿ ಶುದ್ಧ್ಯತಿ, ಮನಃ ಸತ್ಯೇನ ಶುದ್ಧ್ಯತಿ. ಹಾಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಏನಿದೆ ಅಲ್ವಾ, ಅದು ನಾವು ಸತ್ಯವಾದ ಮಾತುಗಳನ್ನು ಆಡಿದರೆ ಮಾತ್ರ, ಸತ್ಯದಿಂದ ಮಾತ್ರ ಶುದ್ಧವಾಗಿರಲಿಕ್ಕೆ ಸಾಧ್ಯ. ಸುಳ್ಳನ್ನು ಆಡಿದ್ದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಅಯ್ಯೋ ತಪ್ಪು ಮಾಡಿದೆ ಅನ್ನುವಂಥ ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ಸತ್ಯದಿಂದ ಮಾತ್ರ ಈ ಮನಸ್ಸು ಎನ್ನುವಂಥದ್ದು ಪರಿಶುದ್ಧವಾಗಿರಲಿಕ್ಕೆ ಸಾಧ್ಯ. ಹಾಗೆ ವಿದ್ಯಾ ತಪೋಭ್ಯಾಂ ಭೂತಾತ್ಮ, ನಮ್ಮ ಜೀವನ ಎನ್ನುವಂಥದ್ದು, ನಮ್ಮ ಜೀವ ಎನ್ನುವಂಥದ್ದು ನಾಲೆಡ್ಜಿಂದ, ವಿದ್ಯೆಯಿಂದ, ಹಾಗೆ ತಪಸ್ಸು, ಧ್ಯಾನ, ಒಳ್ಳೆಯ ಕಾರ್ಯಗಳಿಂದ ಪರಿಶುದ್ಧವಾಗಿರ್ತದೆ ಈ ಜೀವ ಅಥವಾ ಜೀವಾತ್ಮ ಎನ್ನುವಂಥದ್ದು. ಅದೇ ರೀತಿಯಲ್ಲಿ ಬುದ್ಧಿ ಜ್ಞಾನೇನ ಶುದ್ಧತೆ, ನಮ್ಮ ಒಳಗಿರ್ತಕ್ಕಂತಹ ಬುದ್ಧಿ ಎನ್ನುವಂಥದ್ದು ಪರಿಪಕ್ವವಾಗಿರ್ತಕ್ಕಂತಹ, ಪರಿಶುದ್ಧವಾಗಿರ್ತಕ್ಕಂತಹ ಜ್ಞಾನದಿಂದ ಮಾತ್ರ ಶುದ್ಧವಾಗಲಿಕ್ಕೆ ಸಾಧ್ಯ. ಧನ್ಯವಾದ.